ನ್ಯೂ ಲಿಟಲ್ ಪ್ಯಾರಿಸ್ ಶಾಲೆಯಲ್ಲಿ ಈ ಒಂದು ಅವಘಡ ನಡೆದಿರತಕ್ಕಂಥದ್ದು. ಚಿತ್ರದುರ್ಗದ ನ್ಯೂ ಲಿಟಲ್ ಪ್ಯಾರಿಸ್ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಗಂಭೀರವಾಗಿ ಗಾಯವಾಗಿದೆ. ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಆ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಘಟನೆ ನಡೆದು ಒಂದು ವಾರ ಕಳೆದರೂ ಕೂಡ ಇದುವರೆಗೆ ಕ್ರಮವಾಗಿಲ್ಲ. ಮತ್ತೊಂದು ಕಡೆಗೆ ಶಾಲೆಗೆ ಪೋಷಕರು ನುಗ್ಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿ ಆರೋಗ್ಯವನ್ನು ವಿಚಾರಿಸಿದಂತಹ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಶಾಲೆ ಆಡಳಿತ ಮಂಡಳಿ ನಡೆಗೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ, ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ಬೇಕೇ ಬೇಕು. ಲಿಟ್ಲ್ ಪ್ಯಾರಿಸ್ ಅಂತ ನಿಲ್ಸಿದ್ರು ಹೊರಗಡೆ, ಅದು ಗ್ಲಾಸ್ ಬಂದು ಬೀಳ್ತು. ಗ್ಲಾಸ್ ಬಿತ್ತ ಎಲ್ಲಿಗೆ ಗೊತ್ತಿಲ್ಲ. ಎಲ್ಲಿ ಎಲ್ಲಿ ಕೂತ್ಕೊಂಡಿದ್ದಾಗ ಮೇಲ್ಗಡೆಯಿಂದ ಎಲ್ಲಿ ನಿಂತಿದೆ ತೋರ್ಸು. ಎಲ್ಲಿ ಗ್ಲಾಸ್ ಏನು ಅದು ಗ್ಲಾಸ್ ಬಿದ್ಮೇಲೆ ಏನಾಯ್ತು? ಗೊತ್ತಿಲ್ಲ. ನೋವಾಗಿತ್ತಾ ಹೀಗೆ? ಏನು ಮಾಡಿದ್ರು? ಆಮೇಲೆ ಟೀಚರ್ಸ್ ಏನಂದ್ರು? ಏನು ಹೇಳಿಲ್ಲ. ಆಸ್ಪತ್ರೆ ಅಲ್ಲಿ ಹೊಲಿಗೆ ಹಾಕ್ಬೇಕಾದ್ರೆ ಸರ್ ಏನು ಹೇಳಿದ್ರು ಹೇಳಿ? ಸರ್ ಏನು ಹೇಳಿಲ್ಲ ಅಷ್ಟೇ. ನಿನ್ನ ಹೆಸರೇನು? ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? ಥರ್ಡ್ ಸ್ಟ್ಯಾಂಡರ್ಡ್. ಈಗ ಆಸ್ಪತ್ರೆಗೆ ಹೋದಿಲ್ಲ, ಎಷ್ಟು ಸ್ಟಿಚ್ ಹಾಕಿದ್ರು? ಗೊತ್ತಿಲ್ಲ. ಅಂತ ನಿಲ್ಸಿದ್ರು ಹೊರಗಡೆ, ಅದು ಗ್ಲಾಸ್ ಬಂದು ಬೀಳ್ತು. ಗ್ಲಾಸ್ ಬಿತ್ತ ಎಲ್ಲಿಗೆ ಗೊತ್ತಿಲ್ಲ. ಎಲ್ಲಿ ಎಲ್ಲಿ ಕೂತ್ಕೊಂಡಿದ್ದಾಗ ಎಲ್ಲಿ ಮೇಲ್ಗಡೆಯಿಂದ ಎಲ್ಲಿ? ಎಣ್ಣೆ ಹಚ್ಚಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಶಾಲಾ ಆಡಳಿತ ಮಂಡಳಿ ಹೇಳುವ ಪ್ರಕಾರ ಎಣ್ಣೆ ಹಚ್ಕೊಂಬಂದಿಲ್ಲ, ಹಾಗಾಗಿ ಹೊರಗಡೆ ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಗ್ಲಾಸ್ ಬಿದ್ದಿದೆ, ಗ್ಲಾಸ್ ಬಿದ್ದು ಗಾಯ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಅನುಮಾನಕ್ಕೆಡೆ ಏನಾಗ್ತಿದೆ ಅಂತಂದರೆ ಒಳಗಡೆ ಎಲ್ಲ CCTV ಇದೆ. ಇಲ್ಲಿ ಪ್ರೇಯರ್ ಹಾಲಲ್ಲಿ ಏನು ಆಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥ ಜಾಗದಲ್ಲಿ CCTV ಇದ್ರೂ ಕೂಡ ರನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಫುಟೇಜ್ ಕೇಳಿದ್ರು ಕೊಡ್ತಾ ಇಲ್ಲ. ಎರಡನೇದು, ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ MLC ಮಾಡಿಸ್ಬೇಕಾಯ್ತು. ಆಕಸ್ಮಿಕ ಆಗಲಿ ಅನುಮಾನ ಇರಲಿ, ಅದು ಒಂದು MLC ಮಾಡಿಸ್ಬೇಕಾಯ್ತು. ಇವರು MLC ಮಾಡಿಸ್ತಲೇ ಇರೋದೇ ಎರಡನೇ ಅನುಮಾನ. ಮೂರನೇದು, ಆ ಮಗುವಿನ ಬಟ್ಟೆ ಇಲ್ಲಿಯವರೆಗೂ ಕೂಡ ತೋರಿಸ್ತಾ ಇಲ್ಲ. ಈ ಗ್ಲಾಸ್ ಬಿತ್ತು ಅಂದರೆ ತಲೆ ಮೇಲೆ ಬೀಳಬೇಕು, ಭುಜದ ಮೇಲೆ ಬೀಳಬೇಕು. ಈ ಪಕ್ಕೆ ಒಳಗಡೆ ಹೆಂಗೆ ಹೋಗುತ್ತೆ? ಅದು ಬ್ಲೇಡ್ ಎಳೆದಿರೋ ರೀತಿ ಇದೆ. ಇವರೇ ಶಾಲೆಯವರೇ ಏನೋ ಮಾಡಿದ್ದಾರೆ. ಹುಡುಗನಿಗೆ ಶಿಕ್ಷೆ ಕೊಟ್ಟರೋ ಅನುಮಾನ ಇದೆ. ಮತ್ತು ಈಗಲೂ ಕೂಡ ಇನ್ನೂ ನಾಯಕನಟಿ ಪ್ರಕರಣ ಇನ್ನೂ ಮಾಸಿಲ್ಲ. ಸಂಸ್ಕೃತ ಮೇಷ್ಟ್ರು ಹೊಡೆದಿರೋದು ಇನ್ನೂ ಕರಳು ಚುರುಕನ್ನುತ್ತೆ. ಈ ಮಕ್ಕಳನ್ನ ಹೆಂಗೆ ಓದಿಸ್ಬೇಕಪ್ಪ ಅಂತೇಳಿ ಇಷ್ಟೆಲ್ಲ ಡೊನೇಷನ್ಗಳು ಕೊಟ್ಟು ಈ ಶಾಲೆಗಳಲ್ಲಿ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ. ಸರ್ ಫೋನ್ ಮಾಡಿ ಹಿಂಗೆ ಮಗುಗೆ ಹಿಂಗೆ ಆಗಿದೆ ಬಾ ಅಂತ ಅಂದರು. ಹೋಗೋದ್ರೊಳಗೆಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿಸಿ ನಿಲ್ಲಿಸಿದ್ರು ಸರ್. ಕೇಳಿದಕ್ಕೆ ಏನಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಸ್ಕಿನ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ ಅಂದರು. ಬಿಡು ಇರ್ಬೋದಲ್ವ, ಇವರೆಲ್ಲ ನಮ್ಮ ಮಕ್ಕಳು 3 ಮಕ್ಕಳು ಇದೇ ಸ್ಕೂಲಲ್ಲ ಸರ್ ಓದೋದು, ಇರ್ಬೋದೇನೋ ಬಿಡು ಅಂದ್ಕೊಂಡು ನಾವು ಸುಮ್ಮನೆ ಇದ್ದೀವಿ ಸರ್. ತಿರುಗಿ ದಿನ ನಾವೇನು ಮಾಡಿದ್ವಿ, ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ ಹೋದಾಗ ನೋಡಿ ಮನಸ್ಸಿಗೆ ತುಂಬ ನೋವಾಯಿತು ಸರ್. ಅದು ಸ್ವಲ್ಪ ಸ್ಕಿನ್ ಹೋಗಿದ್ರೆ ಒಂದು ಹತ್ರ ಸುಚ್ಚಿರ್ಬೇಕಾಯ್ತು, 2 ಹತ್ರ 4 ಹತ್ರ ಸುಚ್ಚಿದೆ ಸರ್. 4 ಹೊಲಿಗೆ ಒಂದೊಂದು ಜಾಗದಲ್ಲಿ ಅಂದರೆ 14-15 ಹೊಲಿಗೆ ಬಿದ್ದಿದೆ ಸರ್. ಇವ್ರು ಬಂದು ನಾವು ಅದನ್ನು ಕೇಳಿದಕ್ಕೆ ನಾವೆಲ್ಲರೂ ಹೊರಗಡೆ ತೋರಿಸ್ತೀವಿ, ಕಂಪ್ಲೇಂಟ್ ಏನು ಮಾಡೋಕ್ಕೋಗ್ಬೇಡ್ರಿ ಅಂತಂದ್ರೆ ಸರ್. ಇಲ್ಲ ಸರ್, ನಾವು ಕಂಪ್ಲೇಂಟ್ ನಾವು ಹೇಳ್ತಿಲ್ಲ, ಮಕ್ಕಳು ಮುಂದಿನ ಭವಿಷ್ಯ ನಾವು ರೂಪಿಸ್ಬೇಕು. ನಾವಂತೂ ಇದ್ದೀವಿ ಅಂತ ಸರ್, ಮಕ್ಕಳಂತೂ ಓದಲಿ ಅಂತೇಳಿ ನಾವು ಒಳ್ಳೆ ಸ್ಕೂಲ್ ಅಂತೇಳಿ ನಾವು ಸೇರಿಸಿ ಸ್ಕೂಲಿಗೆ ಸೇರಿಸಿದ್ದೀವಿ ಸರ್. ನೀವು ಇಷ್ಟು ಲೇಜಿ ಮಾಡಿದ್ರೆ ಹೆಂಗೆ ಸರ್ ಅಂತ ನಾವು. ದೊಡ್ಡ ಗೌತಮ್ ಬಿದ್ದಿದ್ದಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ, ಬೇಗ ಬರ್ರಿ ಅಂದರು. ಆಮೇಲೆ ಎಲ್ಲಿ ಏನಾಯಿತು ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಡ್ರಿ, ನಾನು ಬರ್ತೀನಿ ಇರ್ರಿ, 2 ನಿಮಿಷ ಇಲ್ಲೇ ಇರೋದು, ನಮ್ಮದು ಪಕ್ಕದಲ್ಲೇ ಮನೆ, ಬಂದೇ ಬಿಟ್ಟೆ ಸರ್ ಅಂತ ಹೇಳ್ತಾನೆ ಇದ್ದೀವಿ. ಇಲ್ಲಮ್ಮ ಬಾ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಾ, ಏನೂ ತೊಂದರೆ ಆಗಿಲ್ಲ ಬಾ ಅಂದರು. ಅಲ್ಲಿ ಹೋಗಿ ನೋಡ್ತೀವಿ, ನನ್ನ ಮಗ ಸಣ್ಣನ್ನ ಬೆಡ್ ಮೇಲೆ ಮಲಗಿಸಿದ್ರು. ಅಲ್ಲೇ ಸ್ಕೂಲಲ್ಲಿ ಡಾಕ್ಟ್ರೆಲ್ಲ ಇದ್ರು, ಡಾಕ್ಟ್ರಿಗೆ ಸಿಸ್ಟ್ರಿಗೆಲ್ಲ ಇವ್ರು ಹೇಳ್ಕೊಟ್ಟಿದ್ದಾರೆ ಮುಂಚೆನೇ, ಏನೂ ಆಗಿಲ್ಲ ಅಂತ ಹೇಳು, ಏನಾಗಿಲ್ಲ ಅಂತ. ಆಮೇಲೆ ಏನಾಯ್ತು ಅಂತ ಕೇಳಿದಕ್ಕೆ ಅವ್ನು ಮಲ್ಕೊಂಡ್ರದ್ದು ನೋಡಿ ಫುಲ್ಲು ಸುಸ್ತು ಅಂತ, ನನಗೆ ಸುಸ್ತಾದಂಗೆ ಆಗ್ಬಿಡ್ತು ಸರ್. ಏನಾಯ್ತು ಅಂದರೆ ಸ್ಕಿನ್ ಒಂಚೂರು ಕಟ್ಟಾಗಿದೆ, ಡ್ರೆಸ್ಸಿಂಗ್ ಮಾಡಿಸಿವಿ, ಏನೂ ತೊಂದರೆ ಇಲ್ಲ, ಏನಿಲ್ಲ, ಹೇಳ್ರಮ್ಮ ಅಂತ ಇವರೇ ಡಾಕ್ಟ್ರು ಸಿಸ್ಟ್ರಿಗೆ ಹೇಳ್ತಾಯಿದ್ರು. ಅವರು ಇಲ್ಲ ಅಂತ ಅಂದರು. ಆಮೇಲೆ ಅವ್ನ ಬಟ್ಟೆ ಕೇಳಿದ್ವಿ, ಯೂನಿಫಾರ್ಮ್ ಬಟ್ಟೆ ಅಲ್ಲೇ ಇದು ಕೇಳಿದೆ, ಕೊಡಮ್ಮ ನೋಡ್ತೀನಿ ಕೊಡ್ರಿ ಸರ್ ಅಂದ್ರೂ. ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ನಾವು ನೋಡ್ತಾ ಇದ್ದೀವಿ, ಇದೀಗ ಒಂದ್ ಕಡೆಗೆ ಅಲ್ಲಿ ಪೋಷಕರು ಹೇಳ್ತಾ ಇದ್ದಾರೆ ತುಂಬಾ ನೋವಾಗ್ತಾ ಇದೆ ಅಂತಕ್ಕಂಥದ್ದು, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಸರ್ ಗ್ಲಾಸ್ ಬಿದ್ರೆ ತಲೆ ಮೇಲೆ ಬೀಳಬೇಕಾಗಿತ್ತು, ಭುಜದ ಮೇಲೆ ಬೀಳಬೇಕಾಗಿತ್ತು, ಅದು ಎದೆ ಮೇಲೆ ಹೇಗೆ ಪರಿಸುತ್ತೆ, ಇಲ್ಲಿ ಆಡಳಿತ ಮಂಡಳಿ ಲೋಪದೋಷ ಇದೆ ಅಂತಕ್ಕಂಥ. ಅದರಲ್ಲೂ ಕೂಡ ಈ ಘಟನೆ ನಡೆದು ವಾರ ಕಳೆದರೂ ಕೂಡ ಇದುವರೆಗೆ ಅಧಿಕಾರಿಗಳು ಯಾರು ಕೂಡ ಇದುವರೆಗೆ ಬಂದು ಕ್ರಮವನ್ನು ಕೈಗೊಂಡಿಲ್ಲ. ಅಸಲಿ ಕಾರಣ ಏನ್ ರೀಸನ್ ಆಗಿದೆ, ಏನಾಗ್ತಾ ಇದೆ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ವೀರೇಶ್. ಈ ಒಂದು ಘಟನೆ ನಡೆದು ಸುಮಾರು 1 ವಾರದ ತಡವಾಗಿ ಬೆಳಕಿಗೆ ಬಂದಿರುವಂತ ಘಟನೆ ಅಂದ್ರೆ ಹೇಳಲೇಬಹುದು. ಯಾಕಂದ್ರೆ ಈ ಹಿಂದೆ ಪೋಷಕರು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಕಳೆದ 1 ವಾರದ ಹಿಂದೆ ಏನು ಈ ಒಂದು ಘಟನೆ ನಡೆದಿತ್ತು,
ಆದರೆ ಅಲ್ಲಿ ಏನು 2ನೇ ಫ್ಲೋರಲ್ಲಿ ಇದ್ದಂಥ ಕಿಟಕಿ ಗ್ಲಾಸು ಹುಡುಗನ ಮೇಲೆ ಬಿದ್ದು ಈ ಥರ ಒಂದು ಘಟನೆ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಏನು ಘಟನೆ ಆದ ತಕ್ಷಣಕ್ಕೆ ಎಲ್ಲಿಯ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಆದರೆ ಪೋಷಕರಿಗೆ ಬರೋಕ್ಕೆ ಹೇಳಿದಾದ ನಂತರಕ್ಕೆ ಪೋಷಕರು ಕೂಡ ಹೇಗೆ ಬಿತ್ತು ಹೇಗೆಲ್ಲ ವಿಚಾರಿಸಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಆ ಬಟ್ಟೆ ಏನು ಅವತ್ತಿನ ದಿನ ಏನು ಆ ಬಾಲಕ ಬಟ್ಟೆ ಹಾಕೊಂಡಿದ್ದ ಆ ಬಟ್ಟೆ ಕೂಡ ಆ ಪೋಷಕರಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿದ್ದಾರೆ. ಇತ್ಲಾಗ ಒಂದ್ ಕಡೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ತರ ಇಂಥ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ MLC ಕೂಡ ಮಾಡಬೇಕಾಗುತ್ತದೆ. ಆದರೆ ಶಾಲೆಯ ಆಡಳಿತಾಧಿಕಾರಿಗಳ ಒತ್ತಡಕ್ಕೆ ಮಾಡಿದ್ರು ಅಥವಾ ಮತ್ತಾರು ಒತ್ತಡಕ್ಕೆ ಮಾಡಿದ್ರು ಅವರು ಕೂಡ ಇಲ್ಲಿ ಜಿಲ್ಲಾ ಏನು ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಒಂದು ಲೋಪ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ಲಾಗಿ ಏನು ಒಂದು ವಾರ ಕಳೆದಾದ ನಂತರಕ್ಕೆ ಸಂಪೂರ್ಣವಾಗಿ ಏನು ಹುಡುಗನ ಏನು ಇನ್ಸಿಡೆಂಟ್ ಆಯ್ತು ಆ ಗಾಯದ ಸಂಪೂರ್ಣವಾಗಿ ಅವರ ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ರೀತಿಯಾದಂಥ ಒಂದು ವಾರದಿಂದ ನಮಗೆ ಫೋನ್ ಮಾಡಿಲ್ಲ, ಮತ್ತೆ ಆಡಳಿತ ಮಂಡಳಿ ಅವರಾಗಿರ್ಬೋದು ಮತ್ತೆ ಸಿಬ್ಬಂದಿ ವರ್ಗದವರಾಗಿರ್ಬೋದು ಯಾರು ಕೂಡ ಇಲ್ಲಿವರೆಗೂ ಸಂಪರ್ಕ ಮಾಡಿಲ್ಲ. ನಮ್ಮ ಮಗ ಏನಾಗಿದೆ ಅಂತಾನು ಕೂಡ ಯಾರು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಪೋಷಕರು ಏನು ಇವತ್ತು ಶಾಲೆಯ ಮುಂದೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರು. ಇದಕ್ಕೆ ಸಾಥ್ ನೀಡಿದಂತ ಏನು ಜಿಲ್ಲಾಧ್ಯಕ್ಷ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಕೂಡ ಈ ಒಂದು ವಿರುದ್ಧ ಪ್ರತಿಭಟನೆ ಮಾಡಿ ಅಷ್ಟೇ ಅಲ್ಲದೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಮಾಡಿದರೆ ಈಗ ಏನು ಚಿತ್ರದುರ್ಗ ನಗರದ ಪೊಲೀಸ್ ಠಾಣೆ ಮೆಟ್ಲೇರಿದೆ ಅಂತಾನೆ ಹೇಳ್ಬೋದು ಈ ಪ್ರಕರಣ. ವೀರೇಶ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂ ಲಿಟಲ್ ಪ್ಯಾರಿಸ್ ಶಾಲೆಯಲ್ಲಿ ಈ ಒಂದು ಅವಘಡ ನಡೆದಿರತಕ್ಕಂಥದ್ದು ಚಿತ್ರದುರ್ಗದ ನ್ಯೂ ಲಿಟಲ್ ಪ್ಯಾರಿಸ್ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಗಂಭೀರವಾಗಿ ಗಾಯವಾಗಿದೆ. ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಆ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಘಟನೆ ನಡೆದು ಒಂದು ವಾರ ಕಳೆದರೂ ಕೂಡ ಇದುವರೆಗೆ ಕ್ರಮವಾಗಿಲ್ಲ. ಮತ್ತೊಂದು ಕಡೆಗೆ ಶಾಲೆಗೆ ಪೋಷಕರು ನುಗ್ಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿ ಆರೋಗ್ಯವನ್ನು ವಿಚಾರಿಸಿದಂತಹ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಶಾಲೆ ಆಡಳಿತ ಮಂಡಳಿ ನಡೆಗೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ, ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ಬೇಕೇ ಬೇಕು. ಲಿಟ್ಲ್ ಪ್ಯಾರಿಸ್ ಅಂತ ನಿಲ್ಸಿದ್ರು ಹೊರಗಡೆ, ಅದು ಗ್ಲಾಸ್ ಬಂದ್ಬಿಡ್ತು. ಗೊತ್ತಿಲ್ಲ ಮೇಲ್ಗಡೆಯಿಂದ ಎಲ್ಲಿ ನಿಂತಿದ್ದೆ ತೋರ್ಸು. ಏನು ಗ್ಲಾಸ್ ಬಿದ್ಮೇಲೆ ಏನಾಯ್ತು? ಗೊತ್ತಿಲ್ಲ. ನೋವಾಗಿತ್ತಾ ಹೇಗೆ? ಏನ ಮಾಡಿದ್ರು? ಆಮೇಲೆ ಟೀಚರ್ಸ್ ಏನಂದ್ರು? ಏನು ಹೇಳಿಲ್ಲ. ಆಸ್ಪತ್ರೆ ಅಲ್ಲಿ ಹೊಲಿಗೆ ಹಾಕ್ಬೇಕಾದ್ರೆ ಸರ್ ಏನು ಹೇಳಿದ್ರು ಹೇಳು? ಸರ್ ಏನು ಹೇಳಿಲ್ಲ ಅಷ್ಟೇ. ನಿನ್ನ ಹೆಸರೇನು? ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? 3rd ಸ್ಟ್ಯಾಂಡರ್ಡ್. ಈಗ ಆಸ್ಪತ್ರೆಗೆ ಹೋದಿಲ್ಲ, ಎಷ್ಟು ಸ್ಟಿಚ್ ಹಾಕಿದ್ರು? ಗೊತ್ತಿಲ್ಲ ಅಂತ ನಿಲ್ಸಿದ್ರು ಹೊರಗಡೆ, ಅದು ಗ್ಲಾಸ್ ಬಂದ್ಬಿಡ್ತು. ಗೊತ್ತಿಲ್ಲ. ಮೇಲ್ಗಡೆಯಿಂದ ಎಣ್ಣೆ ಹಚ್ಚಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಶಾಲಾ ಆಡಳಿತ ಮಂಡಳಿ ಹೇಳುವ ಪ್ರಕಾರ ಎಣ್ಣೆ ಹಚ್ಕೊಂಬಂದಿಲ್ಲ, ಹಾಗಾಗಿ ಹೊರಗಡೆ ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಗ್ಲಾಸ್ ಬಿದ್ದಿದೆ, ಗ್ಲಾಸ್ ಬಿದ್ದು ಗಾಯ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಅನುಮಾನಕ್ಕೆಡೆ ಏನಾಗ್ತಿದೆ ಅಂತಂದರೆ ಒಳಗಡೆ ಎಲ್ಲ CCTV ಇದೆ. ಇಲ್ಲಿ ಪ್ರೇಯರ್ ಹಾಲಲ್ಲಿ ಏನು ಆಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥ ಜಾಗದಲ್ಲಿ CCTV ಇದ್ರೂ ಕೂಡ ರನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಫುಟೇಜ್ ಕೇಳಿದ್ರು ಕೊಡ್ತಾ ಇಲ್ಲ. ಎರಡನೇದು, ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ MLC ಮಾಡಿಸ್ಬೇಕಾಯ್ತು. ಆಕಸ್ಮಿಕ ಆಗಲಿ ಅನುಮಾನ ಇರಲಿ ಅದು ಒಂದು MLC ಮಾಡಿಸ್ಬೇಕಾಯ್ತು. ಇವರು MLC ಮಾಡಿಸ್ತಲೇ ಇರೋದೇ ಎರಡನೇ ಅನುಮಾನ. ಮೂರನೇದು, ಆ ಮಗುವಿನ ಬಟ್ಟೆ ಇಲ್ಲಿಯವರೆಗೂ ಕೂಡ ತೋರಿಸ್ತಾ ಇಲ್ಲ. ಈ ಗ್ಲಾಸ್ ಬಿತ್ತು ಅಂದರೆ ತಲೆ ಮೇಲೆ ಬೀಳಬೇಕು, ಭುಜದ ಮೇಲೆ ಬೀಳಬೇಕು. ಈ ಪಕ್ಕೆ ಒಳಗಡೆ ಹೆಂಗೆ ಹೋಗುತ್ತೆ? ಅದು ಬ್ಲೇಡ್ ಎಳೆದಿರೋ ರೀತಿ ಇದೆ. ಇವರೇ ಶಾಲೆಯವರೇ ಏನೋ ಮಾಡಿದ್ದಾರೆ. ಹುಡುಗನಿಗೆ ಶಿಕ್ಷೆ ಕೊಟ್ಟರೋ ಅನುಮಾನ ಇದೆ. ಮತ್ತು ಈಗಲೂ ಕೂಡ ಇನ್ನೂ ನಾಯಕನಟಿ ಪ್ರಕರಣ ಇನ್ನೂ ಮಾಸಿಲ್ಲ. ಸಂಸ್ಕೃತ ಮೇಷ್ಟ್ರು ಹೊಡೆದಿರೋದು ಇನ್ನೂ ಕರಳು ಚುರುಕನ್ನುತ್ತೆ. ಈ ಮಕ್ಕಳನ್ನ ಹೆಂಗೆ ಓದಿಸ್ಬೇಕಪ್ಪ ಅಂತೇಳಿ ಇಷ್ಟೆಲ್ಲ ಡೊನೇಷನ್ಗಳು ಕೊಟ್ಟು ಈ ಶಾಲೆಗಳಲ್ಲಿ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ. ಸರ್ ಫೋನ್ ಮಾಡಿ ಹಿಂಗೆ ಮಗುಗೆ ಹಿಂಗೆ ಆಗಿದೆ ಬಾ ಅಂತ ಅಂದರು. ಹೋಗೋದ್ರೊಳಗೆಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿಸಿ ನಿಲ್ಲಿಸಿದ್ರು ಸರ್. ಕೇಳಿದಕ್ಕೆ ಏನಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಸ್ಕಿನ್ನು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ ಅಂದರು. ಬಿಡು ಇರ್ಬೋದಲ್ವ, ಇವರೆಲ್ಲ ನಮ್ಮ ಮಕ್ಕಳು 3 ಮಕ್ಕಳು ಇದೇ ಸ್ಕೂಲಲ್ಲ ಸರ್ ಓದೋದು, ಇರ್ಬೋದೇನೋ ಬಿಡು ಅಂದ್ಕೊಂಡು ನಾವು ಸುಮ್ಮನೆ ಇದ್ದೀವಿ ಸರ್. ತಿರುಗಿ ದಿನ ನಾವೇನು ಮಾಡಿದ್ವಿ, ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ ಹೋದಾಗ ನೋಡಿ ಮನಸ್ಸಿಗೆ ತುಂಬ ನೋವಾಯಿತು ಸರ್. ಅದು ಸ್ವಲ್ಪ ಸ್ಕಿನ್ ಹೋಗಿದ್ರೆ ಒಂದು ಹತ್ರ ಸುಚ್ಚಿರ್ಬೇಕಾಯ್ತು, 2 ಹತ್ರ 4 ಹತ್ರ ಸುಚ್ಚಿದೆ ಸರ್. 4 ಹೊಲಿಗೆ ಒಂದೊಂದು ಜಾಗದಲ್ಲಿ ಅಂದರೆ 14-15 ಹೊಲಿಗೆ ಬಿದ್ದಿದೆ ಸರ್.
ಇವ್ರು ಬಂದು ನಾವು ಅದನ್ನು ಕೇಳಿದಕ್ಕೆ ನಾವೆಲ್ಲರೂ ಹೊರಗಡೆ ತೋರಿಸ್ತೀವಿ, ಕಂಪ್ಲೇಂಟ್ ಏನು ಮಾಡೋಕೆ ಹೋಗ್ಬೇಡ್ರಿ ಅಂತಂದ್ರೆ ಸರ್. ಇಲ್ಲ ಸರ್, ನಾವು ಕಂಪ್ಲೇಂಟ್ ನಾವು ಹೇಳ್ತಿಲ್ಲ, ಮಕ್ಕಳು ಮುಂದಿನ ಭವಿಷ್ಯ ನಾವು ರೂಪಿಸ್ಬೇಕು. ನಾವಂತೂ ಇದ್ದೀವಿ ಸರ್, ಮಕ್ಕಳಂತೂ ಓದಲಿ ಅಂತೇಳಿ ನಾವು ಒಳ್ಳೆ ಸ್ಕೂಲ್ ಅಂತೇಳಿ ನಾವು ಸೇರಿಸಿ ಸ್ಕೂಲಿಗೆ ಸೇರಿಸಿದ್ವಿ ಸರ್. ನೀವು ಇಷ್ಟು ಲೇಜಿ ಮಾಡಿದ್ರಿ ಹೆಂಗೆ ಸರ್ ಅಂತ ನಾವು ದೊಡ್ಡ ಗೌತಮ್ ಬಿದ್ದಿದ್ದಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ, ಬೇಗ ಬರ್ರಿ ಅಂದರು. ಆಮೇಲೆ ಎಲ್ಲಿ ಏನಾಯಿತು ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಡ್ರಿ, ನಾನು ಬರ್ತೀನಿ ಇರ್ರಿ, 2 ನಿಮಿಷ ಇಲ್ಲೇ ಇರೋದು ನಮ್ಮದು ಪಕ್ಕದಲ್ಲೇ ಮನೆ, ಬಂದೇ ಬಿಟ್ಟೆ ಸರ್ ಅಂತ ಹೇಳ್ತಾನೆ ಇದ್ದೀವಿ. ಇಲ್ಲಮ್ಮ ಬಾ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಾ, ಏನೂ ತೊಂದರೆ ಆಗಿಲ್ಲ ಬಾ ಅಂದರು. ಅಲ್ಲಿ ಹೋಗಿ ನೋಡ್ತೀವಿ, ನನ್ನ ಮಗ ಸಣ್ಣನ್ನ ಬೆಡ್ ಮೇಲೆ ಮಲಗಿಸಿದ್ರು. ಅಲ್ಲೇ ಸ್ಕೂಲಲ್ಲಿ ಡಾಕ್ಟ್ರೆಲ್ಲ ಇದ್ರು, ಡಾಕ್ಟ್ರಿಗೆ ಸಿಸ್ಟ್ರಿಗೆಲ್ಲ ಇವ್ರು ಹೇಳ್ಕೊಟ್ಟಿದ್ದಾರೆ ಮುಂಚೆನೆ, ಏನೂ ಆಗಿಲ್ಲ ಅಂತ ಹೇಳಿ, ಏನಾಗಿಲ್ಲ ಅಂತ. ಆಮೇಲೆ ಏನಾಯ್ತು ಅಂತ ಕೇಳಿದಕ್ಕೆ ಅವ್ನು ಮಲ್ಕೊಂಡ್ರದ್ದು ನೋಡಿ ಫುಲ್ಲು ಸುಸ್ತಾವು ಅಂತ, ನನಗೆ ಸುಸ್ತಾದಂಗೆ ಆಗ್ಬಿಡ್ತು ಸರ್. ಏನಾಯ್ತು ಅಂದರೆ ಸ್ಕಿನ್ ಒಂಚೂರು ಕಟ್ಟಾಗಿದೆ, ಡ್ರೆಸ್ಸಿಂಗ್ ಮಾಡಿಸಿವಿ, ಏನೂ ತೊಂದರೆ ಇಲ್ಲ, ಏನಿಲ್ಲ, ಹೇಳ್ರಮ್ಮ ಅಂತ ಇವರೇ ಡಾಕ್ಟ್ರು ಸಿಸ್ಟ್ರಿಗೆ ಹೇಳ್ತಾ ಇದ್ರು. ಅವರು ಇಲ್ಲ ಅಂತ ಅಂದರು. ಆಮೇಲೆ ಅವ್ನು ಬಟ್ಟೆ ಕೇಳಿದ್ವಿ, ಯೂನಿಫಾರ್ಮ್ ಬಟ್ಟೆ ಅಲ್ಲೇ ಇದು ಕೇಳಿದೆ, ಕೊಡಮ್ಮ ನೋಡ್ತೀನಿ ಕೊಡ್ರಿ ಸರ್ ಅಂದ್ರೂ. ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ನಾವು ನೋಡ್ತಾ ಇದ್ದೀವಿ, ಇದೀಗ ಒಂದ್ ಕಡೆಗೆ ಅಲ್ಲಿ ಪೋಷಕರು ಹೇಳ್ತಾ ಇದ್ದಾರೆ ತುಂಬಾ ನೋವಾಗ್ತಾ ಇದೆ ಅಂತಕ್ಕಂಥದ್ದು, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಸರ್, ಗ್ಲಾಸ್ ಬಿದ್ರೆ ತಲೆ ಮೇಲೆ ಬೀಳಬೇಕಾಗಿತ್ತು, ಭುಜದ ಮೇಲೆ ಬೀಳಬೇಕಾಗಿತ್ತು, ಅದು ಎದೆ ಮೇಲೆ ಹೇಗೆ ಪರಿಸುತ್ತೆ, ಇಲ್ಲಿ ಆಡಳಿತ ಮಂಡಳಿ ಲೋಪದೋಷ ಇದೆ ಅಂತಕ್ಕಂಥ. ಅದರಲ್ಲೂ ಕೂಡ ಈ ಘಟನೆ ನಡೆದು ವಾರ ಕಳೆದರೂ ಕೂಡ ಇದುವರೆಗೆ ಅಧಿಕಾರಿಗಳು ಯಾರು ಕೂಡ ಇದುವರೆಗೆ ಬಂದು ಕ್ರಮವನ್ನು ಕೈಗೊಂಡಿಲ್ಲ. ಅಸಲಿ ಕಾರಣ ಏನ್ ರೀಸನ್ ಆಗಿದೆ, ಏನಾಗ್ತಾ ಇದೆ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ವೀರೇಶ್. ಈ ಒಂದು ಘಟನೆ ನಡೆದು ಸುಮಾರು ಒಂದು ವಾರದ ತಡವಾಗಿ ಬೆಳಕಿಗೆ ಬಂದಿರುವಂತ ಘಟನೆ ಅಂದ್ರೆ ಹೇಳಲೇಬಹುದು. ಯಾಕಂದ್ರೆ ಈ ಹಿಂದೆ ಪೋಷಕರು ಕೂಡ ಹೇಳ್ತಿದ್ದಾರೆ, ಯಾಕಂದ್ರೆ ಕಳೆದ ಒಂದು ವಾರದ ಹಿಂದೆ ಏನು ಈ ಒಂದು ಘಟನೆ ನಡೆದಿತ್ತು. ಆದ್ರೆ ಅಲ್ಲಿ ಏನು 2ನೇ ಫ್ಲೋರ್ ಅಲ್ಲಿ ಇದ್ದಂತ ಕಿಟಕಿ ಗ್ಲಾಸ್ ಹುಡುಗನ ಮೇಲೆ ಬಿದ್ದು ಈ ತರ ಒಂದು ಘಟನೆ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಏನು ಘಟನೆ ಆದ ತಕ್ಷಣಕ್ಕೆ ಎಲ್ಲಿಯ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಆದ್ರೆ ಪೋಷಕರಿಗೆ ಬರಕ್ಕೆ ಹೇಳಿದಾದ ನಂತರಕ್ಕೆ ಪೋಷಕರು ಕೂಡ ಹೇಗ್ ಬಿತ್ತು ಹೇಗೆಲ್ಲ ವಿಚಾರಿಸಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಆ ಬಟ್ಟೆ ಏನು ಅವತ್ತಿನ ದಿನ ಏನು ಬಾಲಕ ಬಟ್ಟೆ ಹಾಕೊಂಡಿದ್ದ ಆ ಬಟ್ಟೆ ಕೂಡ ಆ ಪೋಷಕರಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿದ್ದಾರೆ. ಇತ್ಲಾಗ ಒಂದ್ ಕಡೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ತರ ಇಂಥ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ MLC ಕೂಡ ಮಾಡ್ಬೇಕಾಗತ್ತದೆ. ಆದ್ರೆ ಶಾಲೆಯ ಆಡಳಿತಾಧಿಕಾರಿಗಳ ಒತ್ತಡಕ್ಕೆ ಮಾಡಿದ್ರು ಅಥವಾ ಮತ್ತಾರು ಒತ್ತಡಕ್ಕೆ ಮಾಡಿದ್ರು ಅವರು ಕೂಡ ಇಲ್ಲಿ ಜಿಲ್ಲಾ ಏನು ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಒಂದು ಲೋಪ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ಲಾಗಿ ಏನು ಒಂದು ವಾರ ಕಳೆದಾದ ನಂತರಕ್ಕೆ ಸಂಪೂರ್ಣವಾಗಿ ಏನು ಹುಡುಗನ ಏನು ಇನ್ಸಿಡೆಂಟ್ ಆಯ್ತು ಆ ಗಾಯದ ಸಂಪೂರ್ಣವಾಗಿ ಅವರ ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಒಂದು ವಾರದಿಂದ ನಮಗೆ ಫೋನ್ ಮಾಡಿಲ್ಲ, ಮತ್ತೆ ಆಡಳಿತ ಮಂಡಳಿ ಅವರಾಗಿರ್ಬೋದು ಮತ್ತೆ ಸಿಬ್ಬಂದಿ ವರ್ಗದವರಾಗಿರ್ಬೋದು ಯಾರು ಕೂಡ ಇಲ್ಲಿವರೆಗೂ ಸಂಪರ್ಕ ಮಾಡಿಲ್ಲ. ನಮ್ಮ ಮಗ ಏನಾಗಿದೆ ಅಂತಾನು ಕೂಡ ಯಾರು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಪೋಷಕರು ಏನ್ ಇವತ್ತು ಶಾಲೆಯ ಮುಂದೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರು. ಇದಕ್ಕೆ ಸಾಥ್ ನೀಡಿದಂತ ಏನ್ ಜಿಲ್ಲಾಧ್ಯಕ್ಷ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಕೂಡ ಈ ಒಂದು ವಿರುದ್ಧ ಪ್ರತಿಭಟನೆ ಮಾಡಿ ಅಷ್ಟೇ ಅಲ್ಲದೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೇಕಂತ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಮಾಡಿದರೆ ಈಗ ಏನು ಚಿತ್ರದುರ್ಗ ನಗರದ ಪೊಲೀಸ್ ಠಾಣೆ ಮೆಟ್ಲೇರಿದೆ ಅಂತಾನೆ ಹೇಳ್ಬೋದು ಈ ಪ್ರಕರಣ. ವೀರೇಶ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.